ವಿದ್ಯಾರ್ಥಿಗಳೇ, ಇಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ PUC ಸೈನ್ಸ್ ಮುಗಿಸಿ ಇಂಜಿನಿಯರಿಂಗು ಇಲ್ಲ ಮೆಡಿಕಲ್ ಸೇರ್ಕೋತಾರೆ ಅವ್ರಿಗಾಗಿ ಸಿಗೋ ಅಂತ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಆಲ್ ಇಂಡಿಯಾ ಯೂತ್ ಸ್ಕಾಲರ್ಶಿಪ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ ಕರೀತಾರೆ, AIYSEE ಅಂತೇಳಿ. ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ನ PUC ಓದುವಾಗಲೇ ನೀವು ಬರೀಬೇಕಾಗತ್ತೆ. ಏನೆಲ್ಲ ಅನುಕೂಲ ಇದೆ ಅಂತಂದರೆ, ಒಟ್ಟು ಆಲ್ ಓವರ್ ಇಂಡಿಯಾ 2 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾರೆ. ಅದರಲ್ಲಿ ಯಾವ ಥರ ಕೊಡ್ತಾರೆ ಅಂತಂದರೆ, ಅಕಾಡೆಮಿಕ್ ಫೀಸ್ ಕೊಡ್ತಾರೆ, ಜೊತೆಗೆ ಹಾಸ್ಟೆಲ್ ಫೀಸ್ನ ಕೊಡೋ ಅಂಥ ಪದ್ಧತಿ. ಯಾರೆಲ್ಲ ಇಂಜಿನಿಯರಿಂಗ್ ಓದ್ತಾರೆ ಅವ್ರಿಗೂ ಸಹ ಕೊಡ್ತಾರೆ, ಮೆಡಿಕಲ್ ಓದೋವಂಥ ವಿದ್ಯಾರ್ಥಿಗಳಿಗೂ ಸಹ ಕೊಡ್ತಾರೆ. ನೆನಪಿರಲಿ, AIYSEE ಅಂತೇಳಿ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನ ಬರೆದು ಸೆಲೆಕ್ಟ್ ಆದರೆ ನಿಮಗೆ ಒಟ್ಟು ಆಲ್ ಓವರ್ ಇಂಡಿಯಾ 2 ಲಕ್ಷ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಪದ್ಧತಿ ಇದು. ಕಾಲೇಜ್ ಫೀಸು ಮತ್ತು ಹಾಸ್ಟೆಲ್ ಫೀಸ್ ಕೊಡೋ ಪದ್ಧತಿ ಇದೆ. ಇಂಜಿನಿಯರಿಂಗ್ ಅವ್ರಿಗೂ ಕೊಡ್ತಾರೆ, ಜೊತೆಗೆ ಮೆಡಿಕಲ್ನವ್ರಿಗೂ ಕೊಡೋ ಅಂಥ ಒಂದು ಪದ್ಧತಿ ಇದೆ. ಅಕ್ಟೋಬರ್ ಇಲ್ಲ ಡಿಸೆಂಬರಲ್ಲಿ ಇದು ಕಾಲ್ಫಾರ್ ಮಾಡ್ತಾರೆ. ನೋಡಿಕೊಂಡು ಬರೆದ್ರೆ ನಿಮಗೆ ಕಾಲೇಜ್ ಫೀಸ್ ಪ್ಲಸ್ ಹಾಸ್ಟೆಲ್ ಫೀಸ್ ಸಿಗುತ್ತೆ. ಅಪ್ ಟು 2 lakhsವರೆಗೂ ನಿಮಗೆ ಫೀಸ್ ಸಿಗೋ ಅಂಥ ಒಂದು ಅವಕಾಶ ಸಿಗುತ್ತೆ, ಹಾಸ್ಟೆಲ್ ಫೀಸು ಮತ್ತು ಕಾಲೇಜ್ ಫೀಸು. ಅದೇ ರೀತಿ ಇನ್ನೊಂದು ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಅಂತೇಳಿ, ಇದು ಒಂದು ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಆಗಿದೆ. ಫ್ಯಾಮಿಲಿ ಇನ್ಕಮ್ 3 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಈ ಸ್ಕಾಲರ್ಶಿಪ್ನ ಪಡಿಬೋದು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ವರ್ಷಕ್ಕೆ 40,000 ಕೊಡ್ತಾರೆ. ಅದೇ ರೀತಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ವರ್ಷಕ್ಕೆ 50,000 ಕೊಡ್ತಾರೆ. ಅಂದರೆ ಒಟ್ಟು ಇಂಜಿನಿಯರಿಂಗ್ನವ್ರಿಗೆ 1,60,000 ಸಿಗುತ್ತೆ, ಮೆಡಿಕಲ್ನವ್ರಿಗೆ 2 ಲಕ್ಷ ಸಿಗುತ್ತೆ. ಇದನ್ನ ವೆಬ್ಸೈಟಲ್ಲಿ FFE ಅಂತ ಒಂದು ವೆಬ್ಸೈಟ್ ಬರುತ್ತೆ, ಆ ವೆಬ್ಸೈಟಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ಕಾಲ್ಫಾರ್ ಮಾಡ್ತಾನೆ. ಅದೇ ರೀತಿ ONGC ಸ್ಕಾಲರ್ಶಿಪ್ ಅಂತ ಹೇಳಿ ಬರುತ್ತೆ. ಇದು ಅಷ್ಟೇ, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ನಲ್ಲಿ ಓದೋವಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. PUನಲ್ಲಿ 60%ಗಿಂತ ಜಾಸ್ತಿ ತಗೊಂಡಿರಬೇಕು. ಸ್ಕಾಲರ್ಶಿಪ್ ಅಮೌಂಟ್ ಬಂದು ವರ್ಷಕ್ಕೆ 48,000 ಕೊಡ್ತಾರೆ. ಅಂದರೆ ತಿಂಗಳ 4,000 ರೂಪಾಯಿ ಹಂಗೆ ವರ್ಷಕ್ಕೆ 48,000 ರೂಪಾಯಿ ಕೊಡ್ತಾರೆ. ಫ್ಯಾಮಿಲಿ ಇನ್ಕಮ್ ಬಂದು 4.5 ಲಕ್ಷದೊಳಗಿರಬೇಕು. ಅದೇ ರೀತಿ ಬೇರೆಯವ್ರಿಗೆ 2 ಲಕ್ಷದೊಳಗಿದ್ರೆ ಈ ಸ್ಕಾಲರ್ಶಿಪ್ ಸಿಗುತ್ತೆ. 50% ಸ್ಕಾಲರ್ಶಿಪ್ ರಿಸರ್ವ್ಡ್ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್. ಅಂದರೆ ಏನು ಇವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾರೆ ಅದರಲ್ಲಿ 50% ಗರ್ಲ್ಸ್ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೆನ್ಪಿಟ್ಕೊಳ್ಳಿ, ತಿಂಗಳ 4,000 ರೂಪಾಯಿ ಹಂಗೆ ಕೊಡ್ತಾ ಹೋಗ್ತಾರೆ. ಅಕ್ಟೋಬರ್ ಇಲ್ಲ ನವೆಂಬರಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ONGC ಸ್ಕಾಲರ್ಶಿಪ್ ಅಂತೇಳಿ ಒಟ್ಟು ಒಂದು ವರ್ಷಕ್ಕೆ 48,000 ರೂಪಾಯಿ ಕೊಡ್ತಾರೆ. ಒಂದು ಕಂಡೀಷನ್ ಏನಂದರೆ PUನಲ್ಲಿ 60%ಗಿಂತ ಜಾಸ್ತಿ ಇರಬೇಕು. ಅದೇ ರೀತಿ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. 12th ಓದ್ತಿರೋರು ಎನ್ರೋಲ್ ಮಾಡ್ಕೋಬೋದು. ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಫಸ್ಟ್ ಇಯರ್ ಡಿಗ್ರಿ ಕೋರ್ಸಲ್ಲಿ ಓದ್ತಾ ಇರಬೇಕು, ಇಲ್ಲ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇಲ್ಲ ಫಸ್ಟ್ ಇಯರ್ ಮೆಡಿಕಲ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಫ್ಯಾಮಿಲಿ ಇನ್ಕಮ್ ಬಂದು 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಒಟ್ಟು 5,000 ವಿದ್ಯಾರ್ಥಿಗಳಿಗೆ ಇದನ್ನು ಕೊಡ್ತಾರೆ. ಆಲ್ ಓವರ್ ಇಂಡಿಯಾ 5,000 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಸ್ಕಾಲರ್ಶಿಪ್ ಅಮೌಂಟು ಒಂದು ವರ್ಷಕ್ಕೆ 2 ಲಕ್ಷ ರೂಪಾಯಿ ಇರುತ್ತೆ. 2 ಲಕ್ಷ ರೂಪಾಯಿವರೆಗೂ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಒಂದು ಆಪ್ಟಿಟ್ಯೂಡ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಆ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿವರೆಗೂ ಸಿಗೋ ಅಂಥ ಒಂದು ಅವಕಾಶ ಇದೆ. ನೆನ್ಪಿಟ್ಕೊಳ್ಳಿ, 50% ಸ್ಟೂಡೆಂಟ್ಸ್ಗೆ ಕೊಡ್ತಾ ಹೋಗ್ತಾರೆ. 5,000 ಸ್ಟೂಡೆಂಟ್ಸ್ಗೆ ಕೊಡ್ತಾ ಹೋಗ್ತಾರೆ. ಒಂದು ಆಪ್ಟಿಟ್ಯೂಡ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ HDFC ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ಅಂತ ಹೇಳಿ ಬರುತ್ತೆ. ಒಟ್ಟು 30,000 ಕೊಡ್ತಾರೆ BE ಅವ್ರಿಗೆ. ಮೆಡಿಕಲ್ನವ್ರಿಗೆ 50,000 ರೂಪಾಯಿ ಕೊಡ್ತಾರೆ. ಅಪ್ಲಿಕೆಂಟ್ ಯಾವ ಪಾಸ್ಡ್ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಇಯರ್ 55%ಗಿಂತ ಜಾಸ್ತಿ ಇರಬೇಕು 12th. ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ 2.5 ಲಕ್ಷದೊಳಗಿದ್ದು BE BTech ಇಲ್ಲ MBBS ಅವ್ರಿಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ವರ್ಷಕ್ಕೆ 30,000 ಇಂಜಿನಿಯರಿಂಗ್ನವ್ರಿಗೆ, ವರ್ಷಕ್ಕೆ 50,000 ಮೆಡಿಕಲ್ನವ್ರಿಗೆ ಕೊಡ್ತಾರೆ. 2.5 ಲಕ್ಷದಕ್ಕಿಂತ ಕಮ್ಮಿ ಇರಬೇಕು ಫ್ಯಾಮಿಲಿ ಇನ್ಕಮು. ಇಂಜಿನಿಯರ್ ಓದ್ತಿರೋರಿಗೆ ಮತ್ತು ಮೆಡಿಕಲ್ ಓದ್ತಿರೋರಿಗೂ ಸಿಗುತ್ತೆ. ಅದೇ ರೀತಿ ONGC ಸ್ಕಾಲರ್ಶಿಪ್ ಅಂತ ಬರುತ್ತೆ. ಫಸ್ಟ್ ಇಯರ್ ಸ್ಟೂಡೆಂಟ್ ಇಂಜಿನಿಯರಿಂಗು ಇಲ್ಲ ಮೆಡಿಕಲ್ ಓದ್ತಿರೋ ಅಂಥವ್ರಿಗೆ ಕೊಡ್ತಾರೆ. ಫ್ಯಾಮಿಲಿ ಇನ್ಕಮು 2 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಸ್ಕಾಲರ್ಶಿಪ್ ಅಮೌಂಟ್ ಬಂದು 48,000 ಪರ್ ಇಯರ್ ಕೊಡ್ತಾರೆ.
ಇಂಜಿನಿಯರಿಂಗ್ನವ್ರಿಗೂ ಕೊಡ್ತಾರೆ, ಮೆಡಿಕಲ್ನವ್ರಿಗೂ ಕೊಡ್ತಾರೆ. ಒಟ್ಟು ಆಲ್ ಓವರ್ ಇಂಡಿಯಾ 2,000 ಮೆರಿಟೋರಿಯಸ್ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ವರ್ಷ ಅಂದರೆ ತಿಂಗಳ ನಿಮಗೆ 4,000ಕ್ಕೂ ಹೆಚ್ಚು ಸಿಗುತ್ತೆ. 48,000 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಇಂಜಿನಿಯರಿಂಗ್ನವ್ರಿಗೂ ಕೊಡ್ತಾರೆ, ಮೆಡಿಕಲ್ನವ್ರಿಗೂ ಕೊಡ್ತಾರೆ. ಅದೇ ರೀತಿ LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ಅಷ್ಟೇ PUCನಲ್ಲಿ 60%ಗಿಂತ ಜಾಸ್ತಿ ಇರಬೇಕು. ಫಸ್ಟ್ ಇಯರ್ ಡಿಗ್ರಿ ಓದ್ತಿರೋ ಅಂಥವ್ರಿಗೆ ಕೊಡ್ತಾರೆ. ಮೆಡಿಸಿನ್ ಅಂದರೆ ಮೆಡಿಕಲ್ ಆದರೂ ಓದ್ತಾ ಇರ್ಬೋದು, ಇಂಜಿನಿಯರಿಂಗ್ ಆದರೂ ಓದ್ಬೋದು. ಫ್ಯಾಮಿಲಿ ಇನ್ಕಮು 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಪ್ರತಿ ವರ್ಷ 30,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಪ್ರತಿ ವರ್ಷ 30,000 ರೂಪಾಯಿ ಇಂಜಿನಿಯರಿಂಗಿಗಾದರೂ ಸರಿ, ಮೆಡಿಕಲ್ಗಾದರೂ ಸರಿ ಪ್ರತಿ ವರ್ಷ 30,000 ಕೊಡ್ತಾರೆ. LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ ಅಂತೇಳಿ ಕೊಡ್ತಾರೆ. ಪೂರ್ತಿ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಕೊಡ್ತಾರೆ. ಕವರ್ಸ್ 100% ಆನ್ಯುವಲ್ ಫೀಸ್. ನಿಮ್ಮ ಕಾಲೇಜ್ ಫೀಸ್ ಏನಿದೆ ಅಷ್ಟನ್ನ ನಿಮ್ಮ ಕೋರ್ಸ್ ಮುಗಿಯೋವರೆಗೂ ಕೊಡೋ ಅಂತ ಒಂದು ಸ್ಕಾಲರ್ಶಿಪ್. ಇದು ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ ಅಂತೇಳಿ ಹಾಸ್ಟೆಲ್ಲು, ಮೆಸ್ ಬಿಲ್ಲು ಮತ್ತು ಸೆಲೆಕ್ಟೆಡ್ ಸ್ಕಾಲರ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಅದೇ ಅಂದರೆ ಈಗ ಕಾಲೇಜ್ ಫೀಸು ಪೂರ್ತಿ ಕೊಡ್ತಾರೆ. ಬೇಕು ಅಂದರೆ ಹಾಸ್ಟೆಲ್ ಫೀಸು, ಮೆಸ್ ಬಿಲ್ಲು ಕೊಡ್ತಾರೆ. ಲ್ಯಾಪ್ಟಾಪ್ ಕೊಡೋ ಅಂಥ ಪದ್ಧತಿನೂ ಇದೆ. ಫ್ಯಾಮಿಲಿ ಇನ್ಕಮ್ಮು 8.5 ಲಕ್ಷಕ್ಕೂ ಕಮ್ಮಿ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ವಿದ್ಯಾಂಜಲಿ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಮಿನಿಸ್ಟ್ರಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟೆಡ್ ಪ್ರೋಗ್ರಾಮ್ ವಿದ್ಯಾಂಜಲಿ ಅಂತೇಳಿ ಗೌರ್ಮೆಂಟ್ನವ್ರು ಮೆರಿಟೇರಿಯಸ್ ಸ್ಟೂಡೆಂಟ್ಗೆ ಕೊಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಏನಂದರೆ ನವೋದಯ ಒಂದು ಕಂಡೀಷನ್ ಏನಂದರೆ ನವೋದಯದಲ್ಲಿ ಓದಿರಬೇಕು. ಸ್ಟೂಡೆಂಟು ಪಾಸ್ಡ್ ಫ್ರಮ್ ನವೋದಯ ವಿದ್ಯಾಲಯ ಅಲ್ಲಿಂದ ಅಡ್ಮಿಟ್ ಆಗಿರೋಂಥ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ಗೆ ಕೊಡೋ ಅಂಥ ಒಂದು ಸ್ಕಾಲರ್ಶಿಪ್ಪು ವಿದ್ಯಾಂಜಲಿ ಸ್ಕಾಲರ್ಶಿಪ್ ಅಂತೇಳಿ. 12,000 ಗ್ರ್ಯಾಜುಯೇಷನ್ ಅವ್ರಿಗೆ ಕೊಡ್ತಾರೆ. ಅದೇ ರೀತಿ ಪ್ರೊಫೆಷನಲ್ ಮೆಡಿಕಲ್ ಅವ್ರಿಗೆ 20,000 ಕೊಡೋ ಅಂಥ ಪದ್ಧತಿ ಇದೆ. MBBS ಅವ್ರಿಗೂ ಕೊಡ್ತಾರೆ, ಮೆಡಿಕಲ್ಲು, BSc, BA ಎಲ್ಲರಿಗೂ, ಡಿಪ್ಲೊಮಾದವ್ರಿಗೂ ಸಹ ಸಿಗ್ತದೆ. ನೆನ್ಪಿಟ್ಕೊಳ್ಳಿ, ನವೋದಯದಲ್ಲಿ ಓದಿರೋ ಅಂಥ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ಗೆ ಕೊಡೋ ಅಂಥ ಇದು ಸ್ಕಾಲರ್ಶಿಪ್ಪು. ಅದೇ ರೀತಿ ದ ಮೋಹನ್ ಟಿ ಅದ್ವಾನಿ ಸೆಂಟೆನ್ಷಿಯಲ್ ಸ್ಕಾಲರ್ಶಿಪ್ ಅಂತೇಳಿ 75,000 ರೂಪಾಯಿ ಕೊಡ್ತಾರೆ. 75,000 ರೂಪಾಯಿನಾರ ತಗೋಬೋದು, ಇಲ್ಲ 50% ಆಫ್ ಆನ್ಯುವಲ್ ಫೀಸ್. ಅಂದರೆ ನಿಮ್ಮದು ಫೀಸ್ ಏನಾರ ಜಾಸ್ತಿ ಇತ್ತು ಅಂದರೆ 50% ಫೀಸ್ ಕೊಡ್ತಾರೆ, ಇಲ್ಲ 75,000 ಎರಡರಲ್ಲಿ ಯಾವುದು ನಿಮಗೆ ಲೆಸ್ ಅನಿಸುತ್ತೆ ಅದನ್ನು ತಗೋಬೋದು. ಒಂದು ಸೆಲೆಕ್ಟೆಡ್ ಸ್ಕಾಲರ್ಶಿಪ್ ವಿಲ್ ಕಂಟಿನ್ಯೂ ಫೈನಲ್ ಇಯರ್. ಒಂದು ಸಲ ನೀವು ಸೆಲೆಕ್ಟ್ ಆದರೆ ಫೈನಲ್ ಇಯರ್ವರೆಗೂ ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. 80% ಸೆಕೆಂಡ್ PUCನಲ್ಲಿ ನೀವು ಪರ್ಸೆಂಟೇಜ್ ತೊಗೊಂಡಿರಬೇಕು. ಫ್ಯಾಮಿಲಿ ಇನ್ಕಮು 10 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ ASCET ಪ್ರಗತಿ ಸ್ಕಾಲರ್ಶಿಪ್ ಅಂತೇಳಿ ಇದು ಇಂಜಿನಿಯರಲ್ಲಿ ಓದ್ತಿರೋ ಅಂಥ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಕೊಡೋ ಅಂಥ ಸ್ಕಾಲರ್ಶಿಪ್ಪು. ಫ್ಯಾಮಿಲಿ ಇನ್ಕಮ್ಮು 8 ಲ್ಯಾಕ್ಸ್ಗಿಂತ ಕಮ್ಮಿ ಇದ್ದರೆ ಈ ಸ್ಕಾಲರ್ಶಿಪ್ ಸಿಗುತ್ತೆ. ವರ್ಷ 50,000 ರೂಪಾಯಿ ಕೊಡ್ತಾರೆ. ಈ ಪ್ರತಿ ವರ್ಷನೂ ಕೊಡ್ತಾ ಹೋಗ್ತಾರೆ. 5,000 ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, 5,000 ಟೆಕ್ನಿಕಲ್ ಓದ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅವರು ಮೆರಿಟೇರಿಯಸ್ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ ಕೊಡ್ತಾರೆ. ಪ್ರತಿ ವರ್ಷ 50,000 ರೂಪಾಯಿ 5,000 ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಅಂತೇಳಿ PUCನಲ್ಲಿ ನೀವು 80%ಗಿಂತ ಜಾಸ್ತಿ ತೊಗೊಂಡಿರಬೇಕು. ಫ್ಯಾಮಿಲಿ ಇನ್ಕಮ್ಮು 4.5 ಲ್ಯಾಕ್ಸ್ಗಿಂತ ಕಮ್ಮಿ ಇದ್ದರೆ ವಿದ್ಯಾರ್ಥಿಗಳಿಗೆ, ಲೋ ಇನ್ಕಮ್ ಫ್ಯಾಮಿಲಿ ಇರೋರಿಗೆ ಪ್ರತಿ ವರ್ಷ 20,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಪ್ರತಿ ವರ್ಷ ಟೆಕ್ನಿಕಲ್ ಕೋರ್ಸು ಅದರಿಗೆ 20,000 ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಅದೇ ರೀತಿ IDFC ಫಸ್ಟ್ ಬ್ಯಾಂಕ್ ಸ್ಕಾಲರ್ಶಿಪ್ ಅಂತೇಳಿ ಇದು 1 ಇಯರ್ ಮಾತ್ರ ಕೊಡ್ತಾರೆ. 1 ಲ್ಯಾಕ್ವರೆಗೂ ಕೊಡ್ತಾರೆ. 1 ಲ್ಯಾಕ್ವರೆಗೂ ಕೊಡ್ತಾರೆ. ಫ್ಯಾಮಿಲಿ ಇನ್ಕಮು 6 ಲ್ಯಾಕ್ಸ್ಗಿಂತ ಕಮ್ಮಿ ಇರಬೇಕು. ಎಲಿಜಿಬಲ್ ಅಲ್ಲಿ ಫಸ್ಟ್ ಇಯರಲ್ಲಿ BTech BE ಕೋರ್ಸ್ ಓದ್ತಾ ಇದ್ರೆ ಕೊಡ್ತಾರೆ. ಬ್ಯಾಂಕ್ ಆಫರ್ಸ್ 230 ಸ್ಟೂಡೆಂಟ್ಸ್ ಅಂದರೆ ಆಲ್ ಓವರ್ ಇಂಡಿಯಾ 230 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ 1 ಲಕ್ಷ ಕೊಡೋ ಅಂಥ ಸ್ಕಾಲರ್ಶಿಪ್ಪು 1 ಟೈಮ್ ಕೊಡ್ತಾರೆ ಅಷ್ಟೇ. 1 ಟೈಮ್ ಕೊಡೋವಂಥ ಒಂದು ಸ್ಕಾಲರ್ಶಿಪ್ ಇದು. ಅದೇ ರೀತಿ ಕೋಡಕ್ ಕನ್ಯಾ ಸ್ಕಾಲರ್ಶಿಪ್ ಅಂತೇಳಿ ಇದು ಅಷ್ಟೇ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಕೊಡೋ ಅಂಥದ್ದು. PUCನಲ್ಲಿ ಯಾರೆಲ್ಲ 85%ಗಿಂತ ಜಾಸ್ತಿ ತೊಗೊಂಡಿದ್ದಾರೆ, ಫ್ಯಾಮಿಲಿ ಇನ್ಕಮ್ಮು 3.2 ಲ್ಯಾಕ್ಸ್ಗಿಂತ ಕಮ್ಮಿ ಇದೆ, ಅವರು ಪ್ರೊಫೆಷನಲ್ UG ಕೋರ್ಸಸ್ಸಿಗೆ ಸೇರಿದರೆ ಅವರು ಇದನ್ನು ಪಡಿಬೋದು. ಪ್ರತಿ ವರ್ಷ 1.5 ಲಕ್ಷ ರೂಪಾಯಿವರೆಗೂ ಸ್ಕಾಲರ್ಶಿಪ್ನ ಕೊಡ್ತಾರೆ. ಪ್ರತಿ ವರ್ಷ 1.5 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡೋ ಅಂಥ ಪದ್ಧತಿ ಅದು. ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಗರ್ಲ್ಸ್ ಫ್ರಮ್ AP, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಛತ್ತೀಸ್ಗಢ ಈ 4 ಸ್ಟೇಟ್ಗೆ ಗರ್ಲ್ಸ್ ಸ್ಟೂಡೆಂಟ್ಗೆ ಕೊಡೋವಂಥ ಸ್ಕಾಲರ್ಶಿಪ್ಪು ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್ ಅಂತೇಳಿ. ಮಸ್ಟ್ ಹ್ಯಾವ್ ಸ್ಟಡಿಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಸ್ ಆಗಿರಬೇಕು. 12th ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ
ನಿಮಗೆ ಪ್ರತಿ ವರ್ಷ 24,000 ಕೊಡ್ತಾರೆ, 3 ವರ್ಷದವರೆಗೂ ಕೊಡ್ತಾರೆ. ಎಕನಾಮಿಕಲಿ ವೀಕ್ ಬ್ಯಾಕ್ಗ್ರೌಂಡ್ ಇರಬೇಕು, ಅದೊಂದು ಕಂಡೀಷನ್ ಹಾಕಿದ್ದಾರೆ. ಈ 4 ಸ್ಟೇಟಿನ ಗರ್ಲ್ಸ್ ಸ್ಟೂಡೆಂಟ್ಗೆ ಕೊಡೋಂಥ ಸ್ಕಾಲರ್ಶಿಪ್ ಅದು. IOCL ಅಂತೇಳಿ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಫಸ್ಟ್ ಇಯರ್ BTech ಓದ್ತಿರೋ ವಿದ್ಯಾರ್ಥಿಗಳು ತಗೋಬೋದು. 3,000 ಪರ್ ಮಂತ್ ಕೊಡ್ತಾರೆ. ಡ್ಯೂರೇಷನ್ ಕೋರ್ಸ್ ಮುಗಿಯೋವರೆಗೂ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾರೆ. ಮೆರಿಟೇರಿಯಸ್ ಮತ್ತು ಫ್ಯಾಮಿಲಿ ಇನ್ಕಮ್ನ ಕಂಡೀಷನ್ಸ್ ಹಾಕಿರ್ತಾರೆ. ಅದೇ ರೀತಿ NTPC ಸ್ಕಾಲರ್ಶಿಪ್ ಅಂತ ಬರುತ್ತೆ. SC ST ಫಿಸಿಕಲಿ ಚಾಲೆಂಜ್ಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕೊಡೋವಂಥದ್ದು. 1,500 ರೂಪಾಯಿ ಪ್ರತಿ ತಿಂಗಳು 4 ಇಯರ್ಸ್ ಕೊಡ್ತಾರೆ. ಅದೇ ರೀತಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವಿತ್ ಸ್ಪೆಸಿಫಿಕ್ ಫೋಕಸ್ ಅಂತ ಹೇಳಿ ಕರೀತಾರೆ. ಒಟ್ಟು ನಿಮಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗೋ ಅಂತ ಒಂದು ಪದ್ಧತಿ. ಅದರಲ್ಲಿ ಸ್ಯಾಮ್ಸಂಗ್ ಸ್ಟಾರ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇಲ್ಲಿ ಜವಾಹರ್ಲಾಲ್ ನವೋದಯ ವಿದ್ಯಾಲಯದಲ್ಲಿ ನೀವು ಓದಿ IIT ಮತ್ತು NIT ಏನಾದರೂ ಸೀಟ್ಸ್ ತಗೊಂಡಿದ್ರೆ 2 lakhs ಪರ್ ಇಯರ್ ಪ್ರತಿ ವರ್ಷ ಕೊಡ್ತಾರೆ. ಜೊತೆಗೆ ಕವರ್ಸ್ ಟ್ಯೂಷನ್ ಫೀಸು, ಬುಕ್ಸು ಮತ್ತು ಲಿವಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಕೊಡೋವಂಥದ್ದು ಸ್ಯಾಮ್ಸಂಗ್ ಸ್ಟಾರ್ ಸ್ಕಾಲರ್ಶಿಪ್ ಅಂತೇಳಿ. ನವೋದಯದಲ್ಲಿ ಓದ್ಕೊಂಡು IIT ಮತ್ತು NITಗೆ ಯಾರು ಜಾಯ್ನ್ ಆಗಿರ್ತಾರೆ ಅವರಿಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ. ಆ ಜೊತೆಗೆ ಟ್ಯೂಷನ್ ಫೀಸ್ ಇರ್ಬೋದು, ಬುಕ್ಸು ಮತ್ತು ಲಿವಿಂಗ್, ಈ ಥರದ್ದೆಲ್ಲ ಸ್ಕಾಲರ್ಶಿಪ್ ಇದ್ದಾವೆ. ಯಾರೆಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಿರೋಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಒಂದು ಬೆನಿಫಿಷಿಯಲ್ ಸ್ಕಾಲರ್ಶಿಪ್ ಇದಾಗಿದೆ. ಯಾರೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂಥವ್ರು ಎಲಿಜಿಬಲ್ ಇರೋಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ಒಳ್ಳೆಯದಾಗಲಿ.